ರಣಾಂಗಣದಲ್ಲಿ ಅಸುರ ವೀರರ ಜೊತೆಯಲ್ಲಿ ಆಟ ಮಾಡುತ್ತಾ ಇದ್ದೆ ತಾಯಿ. ಒಂದೊಮ್ಮೆಗೆ ಕರೆಯನ್ನು ಕೇಳಿಸಿತು. ನಿಮ್ಮ ಕರೆಯನ್ನಾಲಿಸಿ ನೇರವಾಗಿ ಇಲ್ಲಿ ಬಂದು ನಿಮ್ಮ ಮುಖವನ್ನೊಮ್ಮೆ ಅವಲೋಕಿಸುವಾಗ ಏನಾಯ್ತಮ್ಮ ನಿನಗೆ? ಯಾಕಮ್ಮ ಹೀಗೆ ಘೋರವಾದಂತಹ ಕಣ್ಣೀರು ಸುರಿಯುತ್ತಾ ಇದೆ? ಈ ರೀತಿ ದುಃಖ ಪಡಬೇಕು ಅಂತಿದ್ರೆ ಏನಾಯ್ತಮ್ಮ ನಿನಗೆ? ಶಂಕರನ ನಮ್ಮವರಿಂದ ಏನಾದರೂ ನಿಮಗೆ ಕಷ್ಟ ಒದಗಿ ಬಂತೆ ಅಥವಾ ಮೇಲಿನ ಲೋಕದವರಾದಂತಹ ಹರಣ ತ್ರಿಶೂಲವೇ, ಹರಿಯ ಚಕ್ರವೇ, ಸರಸಿಜೋತ್ಮನ ದಂಡವೇ ಅಮ್ಮ ನಿಮ್ಮನ್ನು ಘಾತಿಸಿದೆ ತಾಯೇ. ಯಾರೇ ಏನೇ ಮಾಡಲಮ್ಮ, ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯ ನಿಮಗಿಲ್ಲ. ಸಮರ್ಥನಾದಂತಹ ವೀರ ಮಹಿಷಾಕ್ಷ ನಿಮ್ಮ ಮಗ ನಾನಿದ್ದೇನೆ. ನಿಮ್ಮ ಕಷ್ಟವನ್ನು ನನ್ನಲ್ಲಿ ಹೇಳಿಕೊಂಡರೆ ನಾನು ಪರಿಹರಿಸಿಕೊಡ್ತೇನೆ. ಏನಾಯ್ತಮ್ಮ ನಿನಗೆ? ಪ್ರಪಂಚದಲ್ಲಿ ನಮಗಿನ್ನು ಬಾಳುವಂತ ಯೋಗವೇ ಇಲ್ಲವಾಗಿ ಹೋಯಿತು. ಯಾಕಮ್ಮ ಹಾಗೆ? ಮೊನ್ನೆಯ ದಿನ ನಿನ್ನ ತೀರ್ಥರೂಪರು ಲೋಕವನ್ನು ಜಯಿಸಿ ಬರ್ತೇನೆ ಅಂತ ಹೇಳಿ ಹೋದಂತ ವಿಚಾರ ನಿನಗೂ ಗೊತ್ತು ತಾನೆ? ಎಲ್ಲರಿಗೂ ಗೊತ್ತಿರುವಂತ ವಿಚಾರವಲ್ವೇ ತಾಯಿ? ಅಲ್ಲಿಗೆ ಹೋದಂತ ನಿನ್ನ ತಂದೆಯವರು ಇಂದ್ರಾದಿ ಸುಮನಸರನ್ನು ಸೋಲಿಸಿ ಸಿಂಹಾಸನವನ್ನು ಏರಿದ್ರೆ ಅದಕ್ಕೆ ಸಂತೋಷವಾದಂತಹ ವಿಚಾರವಲ್ವೇ ತಾಯೇ? ಕಣ್ಣೀರು ಸುರಿಸುವುದ್ಯಾಕಮ್ಮ ನೀನು? ಏನಮ್ಮ ಅಂತ ಸಂತೋಷ ಸಾಗರದಲ್ಲಿ ಈಜಾಡುವಂತ ಯೋಗ ನಮಗಿಲ್ಲ ಮಗನೇ. ಯಾಕೆ ತಾಯೇ? ಏನಾಯ್ತಮ್ಮ? ಅಮ್ಮ ನಿನ್ನ ತಂದೆಯವರು ಸ್ವರ್ಗ ಸಿಂಹಾಸನದಲ್ಲಿ ಹಾರಾಡ್ತಿರುವಂತಹ ಸಮಯದಲ್ಲಿ
ಮೋಸದಿಂದ 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 ನಿನ್ನ ತಂದೆಯನ್ನು ಕೊಂದ ಆಕಾಶವೇ ಕಳಚಿ ಮೈ ಮೇಲೆ ಬಿದ್ದಂತಹ ಅನುಭವ ತಾಯಿ. ಇನ್ನೊಮ್ಮೆ ಈ ಮಾತುಗಳನ್ನು ಹೇಳಬೇಡ, ನನಗೆ ಕೇಳುವುದಕ್ಕಾಗುವುದಿಲ್ಲ. ನನ್ನಪ್ಪ ಸ್ವರ್ಗ ಲೋಕದಲ್ಲಿ ಮಡಿದು ಹೋದರೆ ತಾಯೇ, ನನ್ನಪ್ಪ ಇನ್ನೂ ಬರುವುದಿಲ್ವೇ ಅಮ್ಮ? ಅಮ್ಮ ಅಮ್ಮ ಅಮ್ಮ, ಈ ಪ್ರಪಂಚದಲ್ಲಿ ಅಪ್ಪನಿಲ್ಲದಂತಹ ತಪ್ಪಲಿ ಕೂಸು ನಾನಾದೆ ಅಮ್ಮ. ನನಗೆ ಇನ್ನು ಯಾರಿದ್ದಾರೆ? ನಿನ್ನಮ್ಮ ಇನ್ನು ಜೀವಂತವಾಗಿದ್ದಾಳೆ ಮಗನೇ. ಅಮ್ಮ ಅಮ್ಮ ಅಮ್ಮ, ಕಳೆದು ಹೋದಂತಹ ವಿಚಾರಕ್ಕೆ ರಾಜ್ಯರಾದವರು ಯೋಚಿಸಬಾರದು. ಸತ್ತ ನನ್ನ ಅಪ್ಪನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುವೇ ಮಗಳಾದಂತಹ ನನ್ನ ಕರ್ತವ್ಯವೇ ಹೌದಪ್ಪ. ನನ್ನ ಅಪ್ಪನನ್ನು ಕೊಂದವ ಯಾರಮ್ಮ? ಸಮರಕ್ಕೆ ಬರಲಿದ್ದಾರೆ. ನನಗೆ ಲಕ್ಷ್ಯವೇ ಅಲ್ಲ. ಅಪ್ಪಣೆ ಕೊಡು. ಹೊರಕ್ಕೆ ನಾಡಿದ ನುಡಿಗೆ ಮಾಲಿನಿ ಮನಲಿ ಹರಿದವರ ನುಡಿದಳು ತನಯ ನಾಡಿದ ನುಡಿಗೆ ಮಾಲಿನಿ ಮನಲಿ ಹರುಗವನ ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ಕಳುಹಿಸಿಕೊಡು ನನ್ನನ್ನು. ಹೊಲಜನ ಭನು ಬರುವ ಹೊಲಜನ ಭನು ಬರುವ ಹೃದಗದಿ ಅನವರದ ಸುಮನ ಸರಬಗ್ರದಿ ನಿನಗೆ ಬೀಳುವೆ ನೊಂದು ಬೀಳುವೆ ನಿನಗೆ ವಿಧಿಯಲ್ಲಿ ಪಡೆದು ವರ
ಮಗಳನ್ನು ಹೇಗೆ ಹೇಗೆ ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು ಕಂದ, ನನ್ನನ್ನು ಬಿಟ್ಟು ಬಿಡಮ್ಮ. ಆ ಯಕ್ಷನ ಶಿರವನ್ನು ಕಡಿದು ನಾನು ಬರ್ತೇನೆ. ನಿನ್ನ ಆವೇಶವನ್ನು ಸರಿಯಾಗಿ ಅರ್ಥವಿಸಿಕೊಂಡಿದ್ದೇನೆ. ಯಾವ ಮಕ್ಕಳೇ ಆಗಲಿ ತನ್ನ ತಂದೆಗೆ ಇಂತಹ ಒಂದು ಅವಸ್ಥೆ ಬಂದು ಒದಗಿತು ಅಂತ ಆದ್ರೆ ಯಾವ ಮಕ್ಕಳ ಸುಮ್ಮನಿಸಲಿಕ್ಕೆ ಸಾಧ್ಯ ಉಂಟು? ನಾನಿದ್ದೇನಮ್ಮ, ಹೆದರಿಕೊಳ್ಳಬೇಡ, ಧೈರ್ಯದಿಂದ ಹೇಳು ನನ್ನಲ್ಲಿ. ಕಂದ, ಏನಾಯ್ತು ತಾಯೇ? ಮತ್ತು ಮಕ್ಕಳು ಹುಟ್ಟುವುದಕ್ಕಿಂತ ಯೋಧನಂತಿರುವ ನಿನ್ನಂತಿರುವ ಒಬ್ಬ ಒಪ್ಪಿಗೆ ಸಾಕು. ಧನ್ಯನಾದು ಎಂಬ ಸಾರ್ಥಕವಾಗ್ತದೆ. ಓಹೋ, ಯಾಕೆ ಹೇಳಿದೆ ಮಾತು? ಯಾಕೆಮ್ಮ? 10 ಮಾತುಗಳನ್ನು ನಾಡಿ ಹಾಳು ಮಾಡುವುದಕ್ಕೆ ಮುತ್ತಿನಂತೆ ಒಂದು ಮಾತು ನಾಡಿದ್ಯಲ್ಲ, ಯಾವುದಮ್ಮದು? ಆ ಇಂದ್ರಾದಿ ಸುಮನಸನ್ನು ಸದಗೊಳ್ಳುವಂತೆ ಅವರನ್ನು ಬಡಿದಾಡಿಸಿ ನಾನು ಬರುವೆ, ನನ್ನನ್ನು ಕಳುಹಿಸಿಕೊಡು. ಇದನ್ನು ಕೇಳಿಯೇ ಮನಸ್ಸಿಗೆ ಹರುಷವಾದದ್ದು ಮಗನೇ. ನಾನು ಸಂತೋಷಗೊಂಡೇನಮ್ಮ. ಕಂದ, ಅಮ್ಮ, ಮನಿಮಿಷರನ್ನು ಗೆಲ್ಲುವುದು ನಿನಗೇನು ಘನವಲ್ಲ ಮಗನೇ. ಲೆಕ್ಕಾಚಾರವೇ ಅಲ್ಲ, ಅವರೆಲ್ಲ ತೃಣಕ್ಕೆ ಸಮಾನರಿದ್ದಾರೆ. ಹೌದು ಕಂದ, ಹೌದಮ್ಮ. ಆದ್ರೆ ಅನವರತವ ಸುಮನಸರ ಪಕ್ಷವಾಗಿ ಬರುವುದಾದ್ರೂ ಯಾರು? ಯಾರಮ್ಮ? ಆ ಹರಿ ಮಗನೇ. ಹರಿಯಪ್ಪ ಬೇಕಾದರೂ ಬರಲಿ, ಯುದ್ಧದಲ್ಲಿ ನಾನು ಜಯಿಸಿಕೊಂಡೇನಮ್ಮ. ಕಪಟ ತೋರ್ತಾನೆ ಮಗನೇ, ಕಪಟ ವಂಚನೆ ಮಾಡ್ತಾನೆ. ಅಮ್ಮ ಅಮ್ಮ ಅಮ್ಮ, ಮುಂದಿನಿಂದ ಬಂದು ಯುದ್ಧವನ್ನು ಮಾಡಿದ್ರೆ ನಾವು ಜಯಿಸಿಕೊಂಡೇವು. ಹೌದು. ಆದ್ರೆ ಆ, ಹಿಂದಿನಿಂದ ಬಂದು ಕಪಟವನ್ನು ಮೋಸವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರೆ ಇದರ ಬಗ್ಗೆ ನಾವು ಆಲೋಚಿಸಲೇಬೇಕು. ಹೌದು. ಪೂರ್ವ ಸಿದ್ಧತೆ ಅಗತ್ಯ ಅಮ್ಮ. ಖಂಡಿತ. ಇದಕ್ಕಾಗಿ ನಾನೇನು ಮಾಡಬೇಕು? ಅದಕ್ಕೆ ದಾರಿ ನಾನು ಹೇಳ್ತೇನೆ ಮಗನೇ. ಯಾವುದಮ್ಮ? ನಮಗೆ ಜನಬಲ ಬೇಕಾದಷ್ಟು ಇದೆ, ಆಯ್, ಹಣಬಲಕ್ಕೆ ಕೊರತೆ ಇಲ್ಲ. ಆಯ್. ಈ ಕೊರತೆ ಆದದ್ದು ಯಾವುದು? ಯಾವುದಕ್ಕಮ್ಮ? ದೈವ ಬಲದ ಕೊರತೆ. ಕೊಡು 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 ಕೊಡಮ್ಮ, ಕೊಡು. ಏನು ಕೊಡುವುದು? ದೈವ ಬಲ ಕೊಡಮ್ಮ. ಅದನ್ನೆಲ್ಲ ಕೊಡ್ಲಿಕ್ಕೆ ಆಗ್ತದಾ? ಅನ್ನ ಆಹಾರವನ್ನಿತ್ತು ಇಷ್ಟು ದೊಡ್ಡವನಾಗಿ ನನ್ನನ್ನು ಬೆಳೆಸಿದವನು ನೀನು. ಹೌದು. ದೈವ ಬಲ ಕೊಡಮ್ಮ. ಎಲ್ಲಿ ಉಂಟದು ಮಗನೇ, ಅಮ್ಮ? ದೈವ ಬಲವನ್ನೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಆಗುದಿಲ್ಲ? ಪ್ರಯತ್ನದಿಂದ ಪಡೆಯಬೇಕು, ಭಕ್ತಿಯ ಮುಖೇನ ಮಾಡು. ಸ್ವಪ್ರಯತ್ನವೇ. ಹಾ. ಹೇಗಮ್ಮ ಅದು? ನೇರವಾಗಿ ಕಾಂತಾರವನ್ನು ಸೇರಿಕೊ, ಕಾಡಿಗೆ ಹೋಗಿ ಬ್ರಹ್ಮದೇವರ ಕುರಿತು ತಪಸ್ಸನ್ನು ಆಚರಿಸು. ಮಾಡಿ ಅಚಲವಾದ ಭಕ್ತಿಗೆ ಒಲಿದೇ ಒಲಿತಾನೆ. ಆಯ್. ಆವಾಗ ಕೇಳು ಏನು? ಪ್ರಬಲವಾದಂತ ವರವನ್ನು ಆಯ್. ತನ್ನ ಮೂಲಕವಾಗಿ ಆಯ್. ಆ ಇಂದ್ರಾದಿ ಸುಮನಸರ ಅಮ್ಮ ಅಮ್ಮ ಅಮ್ಮ, ಕಂದ, ಈಗ ನನಗೆ ಚೆನ್ನಾಗಿ ಅರ್ಥವಾಯಿತು. ಏನು? ದೈವ ಬಲ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರೆ ಆ, ಕಾರಣದಲ್ಲಿ ದೇವರ ಕುರಿತಾಗಿ ಏಕಾಗ್ರತೆಯಿಂದ ತಪಸ್ಸನ್ನು ಮಾಡಿ ಆ, ಪ್ರತ್ಯಕ್ಷರಾದ ದೇವರಲ್ಲಿ ವರವನ್ನು ಸಂಪಾದಿಸಿದ್ರೆ ನಮ್ಮ ಬಾಳಿಗೆ ದೈವ ಫಲ. ಖಂಡಿತ ಬರ್ತದೆ. 3 ಲೋಕದಲ್ಲಿಯೂ ನಾನು ಅಧೀನಾಗಿ ಮೆರೆಯುತ್ತೇನೆ. ಹೌದು. ಯಾರು ಗಣ್ಯವೇ ಅಲ್ಲ. ಆಹಾ. ಅಮ್ಮ, ಸರಿ, ಅರ್ಥವಾಯಿತು. ಹೌದೇ. ನಿನ್ನ ಮಾತನ್ನು ನಾನು ಇತ್ತರವರೆಗೆ ವಿರೋಧಿಸಿದವನಲ್ಲ. ಖಂಡಿತ. ನಿನ್ನ ಹೇಳಿಕೆಯ ಪ್ರಕಾರ ಆ, ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ವರವನ್ನು ಸಂಪಾದಿಸಿಕೊಂಡು ಬರ್ತೇನಮ್ಮ. ಹೌದೇ. ಹೌದು, ಆಶೀರ್ವಾದ ಮಾಡಿ ಕಳುಹಿಸಿಕೊಡು ನನ್ನನ್ನು. ಆದೀತು ಮಗನೇ. ಕಂದ, ಆಯ್. ನೀನು ಹೋಗುತ್ತಾ ಇರುವುದು ಕಾಂತಾರಕ್ಕೆ. ಆಯ್. ನಿನ್ನ ದೇಹ ರಕ್ಷಣೆಗಾಗಿ ಆಯುಧವನ್ನು ನೀಡುತ್ತಾ ಇದ್ದೀನಿ. ಅಮ್ಮ ಅಮ್ಮ, ಕಂದ, ಈ ಕಬ್ಬಿಣದ ಆಯುಧ ನನಗೆ ಅಗತ್ಯವಿಲ್ಲ. ನನ್ನದು ಮದಿಗಾಗಿ. ನನ್ನಲ್ಲಿ ಶಕ್ತಿಯುಳ್ಳದು ಉಭಯ ಕೋಡುಗಳಿವೆ. ಹೌದು. ನನ್ನ ವಿರೋಧಿಗಳು ಎಲ್ಲಿಯಾದರೂ ಬಂದರೆ ಈ ಕೋಡುಗಳಿಂದ ಪೊದೆ ಬಡಿಯುವೆ ತಾಯಿ. ನನ್ನ ಪ್ರೀತಿಗಾಗಿ ಸ್ವೀಕಾರ ಮಾಡು ಮಗನೇ. ಅದೀತಮ್ಮ, ಈಗ ಅರ್ಥ ಆಯ್ತು ನನಗೆ. ಏನು ಮಗ? ಈ ಖಡ್ಗವನ್ನು ಯಾಕೆ ಕೊಟ್ಟೆ ಎನ್ನುವ ಹಾಗೆ. ಹೌದೇ. ಈ ಶೋಣಿತಾಪುರದ ಪ್ರಜೆಗಳ ರಕ್ಷಣೆಯ ಹೊಣೆಗಾರಿಕೆ ನನ್ನ ಪಾಲಿಗೆ ಎನ್ನುವುದಾಗಿ ಬುದ್ಧಿವಂತ ಮಗನೇ. ಈ ಖಡ್ಗದಿಂದ ನೀನು ಸೂಚಿಸಿದೆಯಲ್ಲ, ಸಂತೋಷವಾಗಿ ಒಪ್ಪಿಕೊಂಡಿದ್ದೇನೆ. ಹೌದೇ. ಅಮ್ಮ, ಮುದ್ದು ಮಾಡಮ್ಮ ಇನ್ನು ನನ್ನನ್ನು. ಯಾವಾಗ ನೋಡುವುದು ಏನು? ಆಯ್. ಈಗ ಬಾ, ಈಗ ಬಾ. ಆಯ್. 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 ಕಂದ, ಅಮ್ಮ, ನೀನು ಹೋಗುತ್ತಿರುವಂತ ಕಾಲದಾರಿಯೇ ನಿನಗೆ ಕೀರ್ತಿ ಹೆದ್ದಾರಿ ಆಗಲಿ. ಧನ್ಯನಾದೆ ಹೋಗಿ ನೋಡಿ. ಮದಗೆ ಮುರಿದು ಖ್ಯಾತ ಮಹಿಳನು ವಿಧಾನದ ಅಪಗೈವೆನೆನುತ ಆತ ದುರ್ಕ್ಷಣ ಹೊರಟೈದು ಪುಷ್ಕರ ಕ್ಷೇತ್ರವ ಹೊಗುತ್ತಲೇ ಬಳಿಗ ಆಯ್.
ಕೂಡಿಸಿಕೊಂಡು ಇಲ್ಲಿಗೆ ಬರುವರೇ ಕಾರಣ ಏನು? ಇವರನ್ನು ಕೂಡಿಕೊಂಡು ಬರುವುದಕ್ಕೆ ಕಾರಣ ಉಂಟು ಪ್ರಭು. ಏನದು? ನಾವು ಇದು ಮೊದಲು ಇದೇ ಸೋನಿತಾಪುರದಲ್ಲಿದ್ದವರು. ಇಷ್ಟರವರೆಗೆ ನಾನು ನೋಡಿದ್ದಿಲ್ವಲ್ಲ. ಕಾರಣ ಉಂಟು. ಯಾಕೆ? ಇದಕ್ಕಿಂತಲೂ ಅಧಿಕಾರ ಬೇಕೆಂಬ ಉದ್ದೇಶದಿಂದ ನೇರವಾಗಿ ನಾಕವನ್ನು ಏರಿದೆವು. ಪರಿಣಾಮದಲ್ಲಿ ಇಂದ್ರಾದಿ ಸುಮನಸರನ್ನು ದೂರದಲ್ಲಿ ಸೋಲಿಸಿದೆವು. ಅಧಿಕಾರ ನಮ್ಮದಾಯಿತು. ಮತ್ತೆ ಅಲ್ಲೇ ಇರಬಹುದಿತ್ತಲ್ವಾ? ತಿರುಗಾಟ ಯಾಕೆ? ಏನು ಮಾಡುದು ಪ್ರಭುವೇ? ಏನಾಯ್ತು? ಕೈ ಸೋತ ಇಂದ್ರ ನೇರವಾಗಿ ಹರಿಯ ಬಳಿಗೆ ತೆರಳಿದ. ನಾರಾಯಣ! ಹೌದು ಹೌದು. ಕಪಟಿ, ಮೋಸಗಾರ, ವಂಚಕ, ಅವನ ಹೆಸರನ್ನು ನನ್ನಲ್ಲಿ ಹೇಳಬೇಡಿ. ಏನು ಮಾಡಿದವ? ಏನದ ಉಪಾಯ ಇಲ್ಲ ಪ್ರಭುವೇ. ಏನಾಯ್ತು? ಅವ ಯುದ್ಧಕ್ಕೆ ಬರದೆ ನೇರವಾಗಿ ಚಕ್ರವನ್ನೇ ಕಳುಹಿಸಿದ. ಚಕ್ರದಿಂದ ಏನಾಯ್ತು? ಚಕ್ರದ ಪರಿಣಾಮವಾಗಿ ನಾವೆಲ್ಲರೂ ಒಂದೊಂದು ಅಂಗವನ್ನು ಕಳೆದುಕೊಂಡಿದ್ದೇವೆ ಪ್ರಭುವೇ. ಚಕ್ರಾಘಾತದಿಂದ ಅಂಗಾಂಗವನ್ನು ಕಳೆದುಕೊಂಡವರಿದ್ದೀರಿ. ಅಯ್ಯೋ ಪಾಪ, ಆ ನೋವನ್ನು ಅನುಭವಿಸುತ್ತಾ ಇಲ್ಲಿಯವರೆಗೆ ಎಲ್ಲಿ ಬದುಕಿ ಕಾಲವನ್ನು ಕಳೆದಿರಯ್ಯ? ಇಷ್ಟರವರೆಗೆ ಕಾಡಲ್ಲಿ ಇರುತ್ತಿದ್ದೆವು. ಓಹೋ. ಒಂದು ಸಣ್ಣ ಗುಹೆಯಲ್ಲಿ ಎಷ್ಟು ಜನರು ವಾಸ ಮಾಡುತ್ತಿದ್ದೆವು. ಆಗ ನಿಮ್ಮ ವಿಚಾರ ತಿಳಿದು ಬಂದಿದೆ. ಅಲ್ಲಿಗೆ? ಹೌದು. ಹಾಗಾಗಿ ನಿಮ್ಮ ಅಲ್ಲಿಗೆ ಬಂದಿದ್ದೇವೆ. ನೀವೇ ಸಹಾಯ ಮಾಡಬೇಕು. ನೊಂದು ಬಂದಂತಹ ನಿಮಗೆ ಆಶ್ರಯವನ್ನಿತ್ತಿದ್ದೇನೆ. ವಿಶ್ರಾಂತಿಯನ್ನು ಪಡೆಯಿರಿ, ಒಳಗಿದ್ದುಕೊಳ್ಳಿ. ಪ್ರಭುವೇ, ನಮಗೆ ಆಶ್ರಯದ ಅಗತ್ಯವಿಲ್ಲ. ಮತ್ತೆ ನಿನ್ನ ನಮಗೆ ಮಾತ್ರ ದೇವತೆಗಳ ಮೇಲೆ ಹಗೆಯಲ್ಲ. ಮತ್ತೆ ನಿನಗೂ ಉಂಟಲ್ಲ, ನಿನ್ನ ಅಪ್ಪನನ್ನು ಕೊಂದವ ಆ ದೇವೇಂದ್ರ. ವಜ್ರಾಯುಧವನ್ನೇ ಹಿಡಿದು ಸಮರಕ್ಕಾಗಿ ಮಾರ್ಮಳಿಸುತ್ತಿದ್ದೇನು? ಲೇಸಾಯ್ತು ಲೇಸಾಯ್ತು. ನಿನ್ನನ್ನೇ ಹುಡುಕಿಕೊಂಡು ಬಂದಿದ್ದೇನೆ. ನನ್ನ ಅಪ್ಪನನ್ನು ಕೊಂದಂತಹ ಪಾತಕಿ ನೀನು. ಅದರ ಪರಿಣಾಮವಾಗಿ ಇಲ್ಲಿಯ ಪೀಠವನ್ನು ನನ್ನ ಪಾಲಿಗೆ ಒದಗಿಸಿ ನನ್ನ ದಾಸನಾಗುವ.
ಪರ್ವತವನ್ನೇ ಸೇರಿ ಶತ ಯಾಗಗಳನ್ನು ಮಾಡುವುದರ ಮೂಲಕ ತ್ರೈಮೂರ್ತಿಗಳನ್ನೇ ಅರ್ಚಿಸಿ ಮೆಚ್ಚಿಸಿ ಪಡೆದಂತಹ ನಾಕಲೋಕವಿದೆ. ಇದನ್ನು ಕೇಳಲು ಮುಂದಾದರೆ ಹಿಡಿದಂತ ವಜ್ರಾಯುಧವನ್ನು ಮಂಡ್ಯಪುಡಿ ಮಾಡಿರು. ಮಂಡ್ಯಪುಡಿ ಮಾಡುವುದಕ್ಕೆ ಇದು ಕರ್ಪೂರದ ಗೊಂಬೆ ಅಂತ ಭಾವಿಸಬೇಡ. ಮಹೇಶನಿದ್ದ ಜಯವಾಗಲಿ, ಮಂಗಳವಾಗಲಿ, ಶುಭವಾಗಲಿ. ನಮ್ಮವರೇ ಪ್ರಭುವೇ, ಹೇಗಾಯ್ತು ಈಗ? ಇಷ್ಟ ಆಗಬೇಕು ಅಂತ ಇತ್ತು, ಆಯ್ತಲ್ಲ. ಆಯ್ತು. ಸ್ವರ್ಗದ ಪೀಠ ನಮ್ಮ ಹಾಗೆ ಕೇವಲ ಸ್ವರ್ಗದ್ದು ಮಾತ್ರವಲ್ಲ, ಅಲ್ಲ, ಮೂರು ಲೋಕದ ಒಡೆತನ. ಇನ್ನು ಮುಂದೆ ನಾನೇ ಕೇವಲ ಒಡೆಯ ಮಾತ್ರ ಅಲ್ಲ, ನಾನೇ ದೇವರು. ನನ್ನನ್ನೇ ಪೂಜಿಸಬೇಕು, ನನ್ನನ್ನೇ ಗೌರವಿಸಬೇಕು. ಅರ್ಪಣ ತರ್ಪಣ ಇದ್ರೆ ಮಹಿಷಾರ್ಪಣ. ಕೆಲವರೆಲ್ಲ ಭೂಲೋಕವನ್ನು ಸೇರಿಕೊಳ್ಳಿ, ಆಗಲಿ. ನಮ್ಮ ವಿರೋಧವಾಗಿ ಆ ದೇವತೆಗಳ ಕುರಿತಾಗಿ ಆ ಬ್ರಾಹ್ಮಣರಿದ್ದಾರೆ, ಯಾಗ ಯಜನಾದಿ ಪೂಜೆ ಪುರಸ್ಕಾರ ಮಾಡ್ತಾರೆ. ಅವರನ್ನು ಮರ್ಯಾದೆಯಿಂದ ಮಾತನಾಡಿಸಿ, ಒಪ್ಪದೆ ಹೋದರೆ ಅವರ ಶಿರವನ್ನು ಕತ್ತರಿಸಿ ಹಾಗೆ ಮಾಡಬೇಕು. ಒಬ್ಬರನ್ನು ಬಿಡ್ಬೇಡಿ. ಯಾರು 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 ಯಾರು? ಸೂರ್ಯಚಂದ್ರರು. ಸೂರ್ಯಚಂದ್ರರೇ, ಹೌದೌದು. ನಿಮಗಾದರೂ ಸರಿ, 9 ದಿವಸ ಹಗಲಾದ್ರೂ ತೊಂದರೆ ಇಲ್ಲ, 3 ದಿವಸ ರಾತ್ರಿ ಆದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಮಹಿಷನ ಹೇಳಿಕೆ ಇಲ್ಲದೆ ಸಂಚರಿಸ ತಟಸ್ಥರಾಗಿದ್ದಾರೆ. ಹಾಗಾದ್ರೆ ನಮ್ಮ ಅಧಿಕಾರವನ್ನು ಒಪ್ಪಿಕೊಂಡಿದ್ದಾರೆ ಎನ್ನುವುದು ಸತ್ಯ. ನಮ್ಮವರೇ, ಸ್ವಲ್ಪ ವಿಶ್ರಾಂತಿ ಬೇಕು. ಈ ಕಡೆ ಬನ್ನಿ. ಪರಿಪರಿಯ ಉತ್ಪಾತಗಳು ಕಾಣಿಸಿಕೊಳ್ತಾ ಇವೆ. ಯಾರೋ ಒಬ್ಳು ನಾರಿ ಬಂದು ಶಂಕ ದುರ್ಗಾಧ್ಯರನ್ನು ಕೊಂದಳಂತೆ. ವಿಚಾರಿಸುವೆ.
ಹೇರಿ ದಿಟ್ಟತನದಿ ಬಂದುದು ಮಾತ್ರವಲ್ಲ, ಮತ್ತೆ ಶಂಕದುರ್ಗಾದ್ಯರನ್ನು ಕೊಂದೆಯಲ್ಲ. ಯಾಕೆ ಕೊಂದೆ? ಯಾರು ನೀನು? ನಾನೇ ಮಹಿಷಾಸುರ. ನಿನ್ನ ಕುರಿತು ತಿಳಿದೇ ಬಂದವಳು ವಿದ್ಯವರ ಆಗಾದಿಗಳನ್ನೆಲ್ಲ ಹಾಳಿಸಿದೆಯಾ? ಸುಮನಸರನ್ನು ಕೆಣಕಿದೆಯಾ? ಚಂದಮರ ಸಂಚಾರಕ್ಕೆ ತಡೆಗಟ್ಟಿದೆಯಾ? ಸಾರಿ ಹೇಳುತ್ತಿದ್ದೇನೆ, ನಿನ್ನ ಶಂಕದುರ್ಗಾದಿಗಳ ಸ್ಥಿತಿಯನ್ನು ಚೆನ್ನಾಗಿ ಗಮನಿಸಿ. ಇಚ್ಛೆಯಿದ್ದರೆ ಚಂಡಕ್ಕೆ ಶರಣಾಗಿ ಹಾರಿಸಿ. ಸಾಮಾನ್ಯ ನಾರಿ ನೀನು, ಮೂರು ಲೋಕದ ಅಧ್ಯಕ್ಷರ ಬದುಕಬೇಕೆಂದಿದ್ದೆ. ಶಿವಮಂಡು ಕಡೆಗೆ ಕಳುಹಿಸಿ ಕತ್ತಿಯನ್ನು ಕೆಳಗಿರಿಸಿ ನನ್ನ ವಾಮ ಭಾಗ
Magi Jayana, Sakanabati, Mahishasura Mardini, Namo